ಹೊಸ ಸ್ವರೂಪ ಕೊಡುವಂತ ಯೋಜನೆ ಇದಾಗಿರುತ್ತೆ. ಇಲ್ಲಿರುವಂತ ಅಷ್ಟು ಟ್ರಾಫಿಕ್ ಸಮಸ್ಯೆಗೆ ಒನ್ ಸ್ಟಾಪ್ ಅಲ್ಲಿ ಸೊಲ್ಯೂಷನ್ ಕೊಡುವಂತ ಯೋಜನೆ. ಸೊ ಹೌ ಡು ಯು ಸಿ ದಿಸ್? ಏನೇನೆಲ್ಲ ಆಗ್ಬೋದು, ಏನ್ ಎಕ್ಸ್ಪೆಕ್ಟ್? ಇಲ್ಲ, ಭಾಳ ಇಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ತಮ್ಗೆ ಗೊತ್ತಿದ್ದಂಗೆ ಭಾಳ ಸಮಸ್ಯೆ ಇತ್ತು, ಪಾರ್ಕಿಂಗ್ ಸಮಸ್ಯೆ. ಮುಂಚೆನೂ ನಾನು ನೋಡಿದ್ದೆ, ಭಾಳ ಸತಿ ಬಂದಿದ್ದೆ ನಾನು. ಈಗ ನೋಡ್ಬೇಕು ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರ ನಮ್ಮ ಪಾರ್ಕಿಂಗ್ ಅದು ರೈಟ್ ಪಾರ್ಕಿಂಗ್ ಅವರು ಈ ಥರನೂ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು. ಅಷ್ಟು ಅಧ್ವಾನ ಆಗಿತ್ತು. ಇಲ್ಲಿ ಭಾಳಷ್ಟು ಪಾರ್ಕಿಂಗ್ಗೆ ಸಮಸ್ಯೆ ಆಗಿತ್ತು. ಏನೀಗಂದರೆ ಈ ಅಂಗಡಿಗಳು ಅಲ್ಲಿ ಆಮೇಲೆ ಜನನು ಬಂದರೂ ಭಾಳ ಪಾರ್ಕಿಂಗ್ಗೆ ಸಮಸ್ಯೆ ಇತ್ತು. ಇವತ್ತು ಎಷ್ಟು ಅದ್ಭುತ ಆಗಿ ಮಾಡಿದೆ ಅಂದರೆ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು ನಾನು. ಎಲ್ಲೂ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು. ಆಮೇಲೆ ಸಿಸ್ಟಮ್ಮು ಈ ನನ್ನ ಅನಿಸಿಕೆ ನೋಡ್ಕೊಂಡು ಎಲ್ಲ ನಾನು ವಿಸಿಟ್ ಕೊಟ್ಟೆ. ನಾನು ಎಲ್ಲ ವಿಸಿಟ್ ಕೊಡುವಾಗ ನೋಡಿದೆ ಎಲ್ಲೋ ಒಂಥರ ನಾವು ಇಂಟರ್ನ್ಯಾಷನಲ್ ಎಲ್ಲ ಆಚೆ ಹೋಗ್ತಿಲ್ಲ, ಈಗ ದುಬೈ ಗಿಬೈ ಎಲ್ಲ ನಾವು ಹೋದ್ರೆ ಆ ಥರ ನಾವು ಪಾರ್ಕಿಂಗ್ ಪ್ಲೇಸ್ ನೋಡಿದ್ದಿಲ್ಲ. ಆ ಥರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಇದು ನಂಬರ್ 1 ಪಾರ್ಕಿಂಗ್ ಪ್ಲೇಸ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಮನೆಯ ಉಪಮುಖ್ಯಮಂತ್ರಿಗಳು ಇದು ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡೋಕ್ಕೆ ಮನೆ ಉಪಮುಖ್ಯಮಂತ್ರಿಗಳು ಏನು 24ನೇ ತಾರೀಕು ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಡೇಟ್ ಕೇಳ್ಬಿಟ್ಟು 24ನೇ ತಾರೀಕು ಮಾಡ್ಬೇಕಂತ ಪ್ಲಾನ್ ಮಾಡಿ. ಎಷ್ಟು ಪಾರ್ಕಿಂಗ್ ಮಾಡಬಹುದು? ಟೋಟಲ್ 200 4-wheeler ವೆಹಿಕಲ್ ಪಾರ್ಕ್ ಮಾಡ್ಬೋದು, 400 ಟೂ ವೀಲರ್ ಪಾರ್ಕ್ ಮಾಡೋದು. ಅದ್ರ ಜೊತೆಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಲೇಡೀಸ್ಗೆ ಬೇರೆ, ಸೀನಿಯರ್ ಸಿಟಿಸನ್ಗೆ ಪಾರ್ಕಿಂಗ್ ಬೇರೆ, ಮಹಿಳೆಯರಿಗೆ ಪಾರ್ಕಿಂಗ್ ಬೇರೆ, ಆಮೇಲೆ ಟಾಯ್ಲೆಟ್ ಸಿಸ್ಟಮ್, ಎಮರ್ಜೆನ್ಸಿ ಅಲಾರಾಮ್ ಸಿಸ್ಟಮ್ ನೋಡ್ಬೇಕಾದ್ರೆ ಬಹಳ ಅದ್ಭುತವಾಗಂದ್ರೆ ನಾನು ನೋಡೋಕೆ ಸಾಧ್ಯನೇ ಇಲ್ಲ. ನಾನು ನಿರೀಕ್ಷೆನೂ ಮಾಡಿಲ್ಲ ಈ ಥರ ಹಿಂಗೆ ಮಾಡ್ತಾರೆ ನಮ್ಮ ರೈಟ್ ಪಾರ್ಕಿಂಗ್ ಅವರು ಈ ಥರ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಹೇಳಂಗಿಲ್ಲ, ಅದು ವರ್ಷ ಇಲ್ಲ ನನಗೆ ಲೋಕಾರ್ಪಣೆ ಆಗುತ್ತೆ, ಬಟ್ ಮೇಂಟೆನೆನ್ಸ್ ವಿಲ್ ಬಿ ಅ ಹಾರ್ಡರ್ ಟಾಸ್ಕ್. ಇಲ್ಲ, ಅವ್ರ ಕಂಪನಿ PPP ಮಾಡಲ್ ಅಲ್ಲಿ ತಗೊಂಡಿದ್ದಾರೆ. ಮೇಂಟೆನೆನ್ಸ್ ಅವ್ರು ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡ್ಕೊಳ್ತಾರೆ ಅವರು. ಇಷ್ಟೆಲ್ಲ ಮಾಡ್ಕೊತಾರೆ. ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ, ಲೇಡೀಸ್ಗೆ ಸಪ್ರೇಟ್, ಜೆಂಟ್ಸ್ಗೆ ಸಪ್ರೇಟ್, ಪಾರ್ಕಿಂಗ್ಗೆ ಸೀನಿಯರ್ ಸಿಟಿಸನ್ಗೆ ಬೇರೆ, ಆಮೇಲೆ ಮಹಿಳೆಯರಿಗೆ ಬೇರೆ, ಆಮೇಲೆ ಎಲ್ಲ CCTV ಕ್ಯಾಮ್ರಾ ಹಾಕಿದ್ದಾರೆ. ಎಮರ್ಜೆನ್ಸಿ ನೀವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಯಾರನ್ನ ಕ್ರೈಮ್ ಏನಾರ ಇದ್ದು ಅವ್ರ ಫೋಟೋ ಹಾಕ್ಬಿಟ್ರೆ, ಯಾರೋ ಪೊಲೀಸಲ್ಲಿ ವಾಂಟೆಡ್ ಇರ್ತಾರೆ, ಅವ್ರು ಯಾವ್ದಾನ ಕ್ರೈಮ್ ಇದ್ದಿದ್ದೆ ಅವ್ರ ಫೋಟೋ ಹಾಕ್ಬಿಟ್ರೆ ಅವ್ರು ಇಮಿಡಿಯೇಟ್ ಇಲ್ಲಿ ಬಂದರೆ ಅಲಾರ್ಮ್ ಶುರು ಆಗ್ಬಿಡ್ತದೆ. ಇನ್ನು ಭಾಳ ಸಿಸ್ಟಮೆಟಿಕ್, ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ತಿಂಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಟೈಮ್ ಕೇಳಿ ಇದೇ ತಿಂಗಳು 24ನೇ ತಾರೀಕಿಗೆ ಅವ್ರು ಡೇಟ್ ಕೊಟ್ಟರೆ ಅದು ನಾವು ಉದ್ಘಾಟನೆ 24 ಅಂದರೆ ಈ PPP ಮಾಡಲ್ ಕೊಟ್ಟಿರೋದು ನಾವು ಮೇನ್ ಆಚೆ ರಸ್ತೆ ಮಾಡಿದ್ದೀವಿ. ಇದೆಲ್ಲ ರೈಟ್ ಪಾರ್ಕಿಂಗ್ ಕಂಪನಿಯವರೇ ನನ್ನ ಅನಿಸಿಕೆ 6 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ ಅವರು. PPP ಮಾಡಲ್ ನಮ್ದೇನು BBMP ವತಿಯಿಂದೆಲ್ಲ ಸರ್ಕಾರ ವತಿಯಿಂದ ಏನಿಲ್ಲ, ಅವ್ರು PPP ಮಾಡಲ್ ಕೊಟ್ಟಿದ್ದೀವಿ. ಅವ್ರ ವೆಚ್ಚದಲ್ಲೇ ಆ ಕಂಪನಿಯಿಂದಾನೇ ಇದು ಮಾಡಿರೋದು. ಹೊಸ ಸ್ವರೂಪ ಕೊಡುವಂತ ಯೋಜನೆ ಇದಾಗಿರುತ್ತೆ. ಇಲ್ಲಿರುವಂತ ಅಷ್ಟು ಟ್ರಾಫಿಕ್ ಸಮಸ್ಯೆಗೆ ಒನ್ ಸ್ಟಾಪ್ ಅಲ್ಲಿ ಸೊಲ್ಯೂಷನ್ ಕೊಡುವಂತ ಯೋಜನೆ. ಸೊ ಹೌ ಡು ಯು ಸಿ ದಿಸ್? ಏನೇನೆಲ್ಲ ಆಗ್ಬೋದು, ಏನ್ ಎಕ್ಸ್ಪೆಕ್ಟ್? ಇಲ್ಲ, ಭಾಳ ಇಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ತಮ್ಗೆ ಗೊತ್ತಿದ್ದಂಗೆ ಭಾಳ ಸಮಸ್ಯೆ ಇತ್ತು, ಪಾರ್ಕಿಂಗ್ ಸಮಸ್ಯೆ. ಮುಂಚೆನೂ ನಾನು ನೋಡಿದ್ದೆ, ಭಾಳ ಸತಿ ಬಂದಿದ್ದೆ ನಾನು. ಈಗ ನೋಡ್ಬೇಕು ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರ ನಮ್ಮ ಪಾರ್ಕಿಂಗ್ ಅದು ರೈಟ್ ಪಾರ್ಕಿಂಗ್ ಅವರು ಈ ಥರನೂ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು. ಅಷ್ಟು ಅಧ್ವಾನ ಆಗಿತ್ತು. ಇಲ್ಲಿ ಭಾಳಷ್ಟು ಪಾರ್ಕಿಂಗ್ಗೆ ಸಮಸ್ಯೆ ಆಗಿತ್ತು. ಏನೀಗಂದರೆ ಈ ಅಂಗಡಿಗಳು ಅಲ್ಲಿ ಆಮೇಲೆ ಜನನು ಬಂದರೂ ಭಾಳ ಪಾರ್ಕಿಂಗ್ಗೆ ಸಮಸ್ಯೆ ಇತ್ತು. ಇವತ್ತು ಎಷ್ಟು ಅದ್ಭುತ ಆಗಿ ಮಾಡಿದೆ ಅಂದರೆ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು ನಾನು. ಎಲ್ಲೂ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು. ಆಮೇಲೆ ಸಿಸ್ಟಮ್ಮು ಈ ನನ್ನ ಅನಿಸಿಕೆ ನೋಡ್ಕೊಂಡು ಎಲ್ಲ ನಾನು ವಿಸಿಟ್ ಕೊಟ್ಟೆ. ನಾನು ಎಲ್ಲ ವಿಸಿಟ್ ಕೊಡುವಾಗ ನೋಡಿದೆ ಎಲ್ಲೋ ಒಂಥರ ನಾವು ಇಂಟರ್ನ್ಯಾಷನಲ್ ಎಲ್ಲ ಆಚೆ ಹೋಗ್ತಿಲ್ಲ, ಈಗ ದುಬೈ ಗಿಬೈ ಎಲ್ಲ ನಾವು ಹೋದ್ರೆ ಆ ಥರ ನಾವು ಪಾರ್ಕಿಂಗ್ ಪ್ಲೇಸ್ ನೋಡಿದ್ದಿಲ್ಲ. ಆ ಥರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಇದು ನಂಬರ್ 1 ಪಾರ್ಕಿಂಗ್ ಪ್ಲೇಸ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಮನೆಯ ಉಪಮುಖ್ಯಮಂತ್ರಿಗಳು ಇದು ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡೋಕ್ಕೆ ಮನೆಯ ಉಪಮುಖ್ಯಮಂತ್ರಿಗಳು ಏನು 24ನೇ ತಾರೀಕು ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಡೇಟ್ ಕೇಳ್ಬಿಟ್ಟು 24ನೇ ತಾರೀಕು ಮಾಡ್ಬೇಕಂತ ಪ್ಲಾನ್ ಮಾಡಿ. ಎಷ್ಟು ಪಾರ್ಕಿಂಗ್ ಮಾಡಬಹುದು? ಟೋಟಲ್ 200 4-wheeler ವೆಹಿಕಲ್ ಪಾರ್ಕ್ ಮಾಡ್ಬೋದು, 400 ಟೂ ವೀಲರ್ ಪಾರ್ಕ್ ಮಾಡೋದು. ಅದ್ರ ಜೊತೆಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಲೇಡೀಸ್ಗೆ ಬೇರೆ, ಸೀನಿಯರ್ ಸಿಟಿಸನ್ಗೆ ಪಾರ್ಕಿಂಗ್ ಬೇರೆ, ಮಹಿಳೆಯರಿಗೆ ಪಾರ್ಕಿಂಗ್ ಬೇರೆ, ಆಮೇಲೆ ಟಾಯ್ಲೆಟ್ ಸಿಸ್ಟಮ್, ಎಮರ್ಜೆನ್ಸಿ ಅಲಾರಾಮ್ ಸಿಸ್ಟಮ್ ನೋಡ್ಬೇಕಾದ್ರೆ ಬಹಳ ಅದ್ಭುತವಾಗಂದ್ರೆ ನಾನು ನೋಡೋಕೆ ಸಾಧ್ಯನೇ ಇಲ್ಲ. ನಾನು ನಿರೀಕ್ಷೆನೂ ಮಾಡಿಲ್ಲ ಈ ಥರ ಹಿಂಗೆ ಮಾಡ್ತಾರೆ ನಮ್ಮ ರೈಟ್ ಪಾರ್ಕಿಂಗ್ ಅವರು ಈ ಥರ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಹೇಳಂಗಿಲ್ಲ, ಅದು ವರ್ಷ ಇಲ್ಲ ನನಗೆ. ಲೋಕಾರ್ಪಣೆ ಆಗುತ್ತೆ, ಬಟ್ ಮೇಂಟೆನೆನ್ಸ್ ವಿಲ್ ಬಿ ಅ ಹಾರ್ಡರ್ ಟಾಸ್ಕ್. ಇಲ್ಲ, ಅವ್ರ ಕಂಪನಿ PPP ಮಾಡಲ್ ಅಲ್ಲಿ ತಗೊಂಡಿದ್ದಾರೆ. ಮೇಂಟೆನೆನ್ಸ್ ಅವ್ರು ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡ್ಕೊಳ್ತಾರೆ ಅವರು. ಇಷ್ಟೆಲ್ಲ ಮಾಡ್ಕೊತಾರೆ. ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ, ಲೇಡೀಸ್ಗೆ ಸಪ್ರೇಟ್, ಜೆಂಟ್ಸ್ಗೆ ಸಪ್ರೇಟ್, ಪಾರ್ಕಿಂಗ್ಗೆ ಸೀನಿಯರ್ ಸಿಟಿಸನ್ಗೆ ಬೇರೆ, ಆಮೇಲೆ ಮಹಿಳೆಯರಿಗೆ ಬೇರೆ, ಆಮೇಲೆ ಎಲ್ಲ CCTV ಕ್ಯಾಮ್ರಾ ಹಾಕಿದ್ದಾರೆ. ಎಮರ್ಜೆನ್ಸಿ ನೀವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಯಾರನ್ನ ಕ್ರೈಮ್ ಏನಾರ ಇದ್ದು ಅವ್ರ ಫೋಟೋ ಹಾಕ್ಬಿಟ್ರೆ,
ಏನೋ ಪೊಲೀಸಲ್ಲಿ ವಾಂಟೆಡ್ ಇರ್ತಾರೆ, ಅವ್ರು ಯಾವ್ದಾನ ಕ್ರೈಮ್ ಇದ್ದಿದೆ ಅವ್ರ ಫೋಟೋ ಹಾಕ್ಬಿಟ್ರೆ ಅವ್ರು ಇಮಿಡಿಯೇಟ್ ಇಲ್ಲಿ ಬಂದರೆ ಅಲಾರ್ಮ್ ಶುರು ಆಗ್ಬಿಡ್ತದೆ. ಇನ್ನು ಭಾಳ ಸಿಸ್ಟಮೆಟಿಕ್, ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ತಿಂಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಟೈಮ್ ಕೇಳಿ ಇದೇ ತಿಂಗಳು 24ನೇ ತಾರೀಕಿಗೆ ಅವ್ರು ಡೇಟ್ ಕೊಟ್ಟರೆ ಅದು ನಾವು ಉದ್ಘಾಟನೆ 24 ಅಂದರೆ ಈ PPP ಮಾಡಲ್ ಕೊಟ್ಟಿರೋದು ನಾವು ಮೇನ್ ಆಚೆ ರಸ್ತೆ ಮಾಡಿದ್ದೀವಿ. ಇದೆಲ್ಲ ರೈಟ್ ಪಾರ್ಕಿಂಗ್ ಕಂಪನಿಯವರೇ ನನ್ನ ಅನಿಸಿಕೆ 6 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ ಅವರು. PPP ಮಾಡಲ್ ನಮ್ದೇನು BBMP ವತಿಯಿಂದಲ್ಲ, ಸರ್ಕಾರ ವತಿಯಿಂದ ಏನಿಲ್ಲ, ಅವ್ರು PPP ಮಾಡಲ್ ಕೊಟ್ಟಿದ್ದೀವಿ. ಅವ್ರ ವೆಚ್ಚದಲ್ಲೇ ಆ ಕಂಪನಿಯಿಂದಾನೇ ಇದು ಮಾಡಿರೋದು. ಹೊಸ ಸ್ವರೂಪ ಕೊಡುವಂತ ಯೋಜನೆ ಇದಾಗಿರುತ್ತೆ. ಇಲ್ಲಿರುವಂತ ಅಷ್ಟು ಟ್ರಾಫಿಕ್ ಸಮಸ್ಯೆಗೆ ಒನ್ ಸ್ಟಾಪ್ ಅಲ್ಲಿ ಸೊಲ್ಯೂಷನ್ ಕೊಡುವಂತ ಯೋಜನೆ. ಸೊ ಹೌ ಡು ಯು ಸೀ ದಿಸ್, ಏನೇನೆಲ್ಲ ಆಗ್ಬೋದು, ಏನ್ ಎಕ್ಸ್ಪೆಕ್ಟ್ ಮಾಡಿ? ಇಲ್ಲ, ಭಾಳ ಇಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ತಮ್ಗೆ ಗೊತ್ತಿದ್ದಂಗೆ ಭಾಳ ಸಮಸ್ಯೆ ಇತ್ತು, ಪಾರ್ಕಿಂಗ್ ಸಮಸ್ಯೆ. ಮುಂಚೆನೂ ನಾನು ನೋಡಿದ್ದೆ, ಭಾಳ ಸತಿ ಬಂದಿದ್ದೆ ನಾನು. ಈಗ ನೋಡಿಗೂ ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರ ನಮ್ಮ ಪಾರ್ಕಿಂಗ್ ಅದು ರೈಟ್ ಪಾರ್ಕಿಂಗ್ ಅವರು ಈ ಥರನೂ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು. ಅಷ್ಟು ಅಧ್ವಾನ ಆಗಿತ್ತು. ಇಲ್ಲಿ ಭಾಳಷ್ಟು ಪಾರ್ಕಿಂಗ್ಗೆ ಸಮಸ್ಯೆ ಆಗಿತ್ತು. ಏನೀಗಂದರೆ ಈ ಅಂಗಡಿಗಳು ಅಲ್ಲಿ ಆಮೇಲೆ ಜನನು ಬಂದರೂ ಭಾಳ ಪಾರ್ಕಿಂಗ್ಗೆ ಸಮಸ್ಯೆ ಇತ್ತು. ಇವತ್ತು ಎಷ್ಟು ಅದ್ಭುತವಾಗಿ ಮಾಡಿದೆ ಅಂದರೆ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು ನಾನು. ಎಲ್ಲೂ ಏಷ್ಯಾದಲ್ಲಿ ನಂಬರ್ 1 ಪಾರ್ಕಿಂಗ್ ಅಂತ ಹೇಳ್ಬೋದು. ಆಮೇಲೆ ಸಿಸ್ಟಮ್ಮು ಈ ನನ್ನ ಅನಿಸಿಕೆ ನೋಡ್ಕೊಂಡು ಎಲ್ಲ ನಾನು ವಿಸಿಟ್ ಕೊಟ್ಟೆ. ನಾನು ಎಲ್ಲ ವಿಸಿಟ್ ಕೊಡುವಾಗ ನೋಡಿದೆ ಎಲ್ಲೋ ಒಂಥರ ನಾವು ಇಂಟರ್ನ್ಯಾಷನಲ್ ಎಲ್ಲ ಆಚೆ ಹೋಗ್ತಿಲ್ಲ, ಈಗ ದುಬೈ ಎಲ್ಲ ನಾವು ಹೋದರೆ ಆ ಥರ ನಾವು ಪಾರ್ಕಿಂಗ್ ಪ್ಲೇಸ್ ನೋಡಿದ್ದಿಲ್ಲ. ಆ ಥರ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಇದು ನಂಬರ್ 1 ಪಾರ್ಕಿಂಗ್ ಪ್ಲೇಸ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಮನೆಯ ಉಪಮುಖ್ಯಮಂತ್ರಿಗಳು ಇದು ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡೋಕ್ಕೆ ಮನೆ ಉಪಮುಖ್ಯಮಂತ್ರಿಗಳು ಏನು 24ನೇ ತಾರೀಕು ಮಾಡ್ಬೇಕಂತ ಹೇಳಿದ್ವಿ. ಅವ್ರು ಡೇಟ್ ಕೇಳ್ಬಿಟ್ಟು 24ನೇ ತಾರೀಕಿನ ಮಾಡ್ಬೇಕಂತ ಪ್ಲಾನ್ ಮಾಡಿ. ಎಷ್ಟು ಪಾರ್ಕಿಂಗ್ ಮಾಡ್ಬೋದು? ಟೋಟಲ್ 200 4-wheeler ವೆಹಿಕಲ್ ಪಾರ್ಕ್ ಮಾಡ್ಬೋದು, 400 ಟೂ ವೀಲರ್ ಪಾರ್ಕ್ ಮಾಡ್ಬೋದು. ಅದ್ರ ಜೊತೆಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಲೇಡೀಸ್ಗೆ ಬೇರೆ, ಸೀನಿಯರ್ ಸಿಟಿಸನ್ಗೆ ಪಾರ್ಕಿಂಗ್ ಬೇರೆ, ಮಹಿಳೆಯರಿಗೆ ಪಾರ್ಕಿಂಗ್ ಬೇರೆ, ಆಮೇಲೆ ಟಾಯ್ಲೆಟ್ ಸಿಸ್ಟಮ್, ಎಮರ್ಜೆನ್ಸಿ ಅಲಾರಾಮ್ ಸಿಸ್ಟಮ್ ನೋಡ್ಬೇಕಾದ್ರೆ ಬಹಳ ಅದ್ಭುತವಾಗಂದ್ರೆ ನಾನು ನೋಡೋಕೆ ಸಾಧ್ಯನೇ ಇಲ್ಲ. ನಾನು ನಿರೀಕ್ಷೆನೂ ಮಾಡಿಲ್ಲ ಈ ಥರ ಹಿಂಗೆ ಮಾಡ್ತಾರೆ ನಮ್ಮ ರೈಟ್ ಪಾರ್ಕಿಂಗ್ ಅವರು ಈ ಥರ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಹೇಳಂಗಿಲ್ಲ, ಅದು ವರ್ಷ ಇಲ್ಲ ನನಗೆ ಲೋಕಾರ್ಪಣೆ ಆಗುತ್ತೆ, ಬಟ್ ಮೇಂಟೆನೆನ್ಸ್ ವಿಲ್ ಬಿ ಅ ಹಾರ್ಡರ್ ಟಾಸ್ಕ್. ಇಲ್ಲ, ಅವ್ರ ಕಂಪನಿ PPP ಮಾಡಲ್ ಅಲ್ಲಿ ತಗೊಂಡಿದ್ದಾರೆ. ಮೇಂಟೆನೆನ್ಸ್ ಅವ್ರು ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡ್ಕೊಳ್ತಾರೆ ಅವರು. ಇಷ್ಟೆಲ್ಲ ಮಾಡ್ಕೊತಾರೆ. ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ, ಲೇಡೀಸ್ಗೆ ಸಪ್ರೇಟ್, ಜೆಂಟ್ಸ್ಗೆ ಸಪ್ರೇಟ್, ಪಾರ್ಕಿಂಗ್ಗೆ ಸೀನಿಯರ್ ಸಿಟಿಸನ್ಗೆ ಬೇರೆ, ಆಮೇಲೆ ಮಹಿಳೆಯರಿಗೆ ಬೇರೆ, ಆಮೇಲೆ ಎಲ್ಲ CCTV ಕ್ಯಾಮ್ರಾ ಹಾಕಿದ್ದಾರೆ. ಎಮರ್ಜೆನ್ಸಿ ನೀವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಯಾರನ್ನ ಕ್ರೈಮ್ ಏನಾರ ಇದ್ದು ಅವ್ರ ಫೋಟೋ ಹಾಕ್ಬಿಟ್ರೆ, ಯಾರೋ ಪೊಲೀಸಲ್ಲಿ ವಾಂಟೆಡ್ ಇರ್ತಾರೆ, ಅವ್ರು ಯಾವ್ದಾನ ಕ್ರೈಮ್ ಇದ್ದಿದೆ ಅವ್ರ ಫೋಟೋ ಹಾಕ್ಬಿಟ್ರೆ ಅವ್ರು ಇಮಿಡಿಯೇಟ್ ಇಲ್ಲಿ ಬಂದರೆ ಅಲಾರ್ಮ್ ಶುರು ಆಗ್ಬಿಡ್ತದೆ. ಇನ್ನು ಭಾಳ ಸಿಸ್ಟಮೆಟಿಕ್, ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ತಿಂಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಟೈಮ್ ಕೇಳಿ ಇದೇ ತಿಂಗಳು 24ನೇ ತಾರೀಕಿಗೆ ಅವ್ರು ಡೇಟ್ ಕೊಟ್ಟರೆ ಅದು ನಾವು ಉದ್ಘಾಟನೆ 24 ಅಂದರೆ ಈ PPP ಮಾಡಲ್ ಕೊಟ್ಟಿರೋದು ನಾವು ಮೇನ್ ಆಚೆ ರಸ್ತೆ ಮಾಡಿದ್ದೀವಿ. ಇದೆಲ್ಲ ರೈಟ್ ಪಾರ್ಕಿಂಗ್ ಕಂಪನಿಯವರೇ ನನ್ನ ಅನಿಸಿಕೆ 6 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ ಅವರು. PPP ಮಾಡಲ್ ನಮ್ದೇನು BBMP ವತಿಯಿಂದಲ್ಲ, ಸರ್ಕಾರ ವತಿಯಿಂದ ಏನಿಲ್ಲ, ಅವ್ರು PPP ಮಾಡಲ್ ಕೊಟ್ಟಿದ್ದೀವಿ. ಅವ್ರ ವೆಚ್ಚದಲ್ಲೇ ಆ ಕಂಪನಿಯಿಂದಾನೇ ಇದು ಮಾಡಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.